ಹೌದು. ನಂದಿ ಬಸವೇಶ್ವರನ ಬರ್ತಕ್ಕಂತ ಮುಂಭಾಗ 2ನೇ ಸೋಮವಾರ, ಪುಣ್ಯಮಯ ಶ್ರವಣ ತಿಂಗಳ ರವಿವಾರ, ಜಾಗರಣೆ ಸೋಮವಾರ, ಪುಷ್ಪಾಂಜಲಿ. ಹೌದ್ರಿಪ್ಪ. ಯಾವ ಮಾಲದವರಿಂದ ಹತ್ತಳ್ಳಿಯವರಿಂದ ಜಾಗರಣೆ ಇಟ್ಟಿದ್ದಾರೆ ಪುಣ್ಯಾತ್ಮರು. ಇದುವರೆಗಿನ ಕೂಡ ನಮ್ಮ ಮಾಲ ಕಲಾವಿದರು ಕೂಡ ತಮ್ಮ ಅನುಭವದ ಅಮೃತವನ್ನು ಚೆನ್ನಾಗಿ ನೀಡಿದ್ದಾರೆ. ಈಗ ಬಂಧುಗಳೇ, ಈ ಸಂದರ್ಭದಲ್ಲಿ ಕೂಡ ಈ ಜಾಗರಣೆಯಲ್ಲಿ 2ನೇ ಚಾನ್ಸ್ನಲ್ಲಿ ವಚನಾಮೃತ ಏನಂತ ಮೂಡಿ ಬರ್ತಾ ಇದೆ? ಸಂಘದಿಂದಲೇ ಅಗ್ನಿ ಹುಟ್ಟುವುದಯ ತಿಳ ವಚನ ಅಂದ್ರಿಪ್ಪ. ನೋಡ್ರಿ ಮಾಸ್ತರ್, ಅಗ್ನಿ ಜನಸೇವಕ ಆಗಿದ್ರ ಯಾರ ಸಂಘ ಮಾಡ್ಬೇಕು? ಮದ್ದಿನ ಸಂಘ ಬೇಕಲ್ರಿಪ್ಪ. ಮದ್ದಿನ ಸಂಘ ಇದ್ರ ಅಗ್ನಿ ಹುಡ್ತದ. ಹಾ, ತಮ್ಮ ಬೀಜ ಒಡೆದು ಈ ಬ್ರಹ್ಮಾಂಡದಾಗ ಮೇಲೆ ತೋರ್ಬೇಕಾಗಿದ್ರ ಭೂಮಿ ಸಂಘ ಬೇಕಲ್ರಿಪ್ಪ. ಭೂಮಿ ಸಂಘ ಬೇಕು. ಹೌದು. ಈ ಕಾಯ ರೆಡಿ ಆಗಿ ಈ ಲೋಕದಾಗ ತಿರುಗಾಡಬೇಕಾದ್ರ ಅದು ಯಾರ ಸಂಘ ಬೇಕ್ರಿಪ್ಪ? ವೀರ್ಯ ರಕ್ತದ ಸಂಘ ಬೇಕು. ಹೌದೌದು. ಚನ್ನಮಲ್ಲಿಕಾರ್ಜುನಯ್ಯ, ನಾನು ಸುಖಿ ಆಗಬೇಕಾದ್ರೆ ಯಾರಿಂದ? ನಿಮ್ಮ ಶರಣರ ಸಂಘದಿಂದ, ಇಂಥ ಬಸವಣ್ಣವರ ಸಂಘದಿಂದ, ಸಮಗಾರ ಹರಳಗೆ ಢೋರ ಕಕ್ಕಯ್ಯ ಮಡಿವಾಳ ಮಾಚದೇವರು ಎಂಥವರಿಂದ. ಆದರೆ ಶರಣರ ಸಂಘದಿಂದ ಪರಮ ಸುಖಿಯಾದೇನಯ್ಯ. ಹೌದೌದು. ಸಾಮಾನ್ಯ ಸುಖ ಬೇರೆ, ಪರಮ ಸುಖ ಬೇರೆ. ಮತ್ತ ಸಾಮಾನ್ಯ ಸುಖ ಅಂದ್ರೆ ಎದಕತ್ತಾರಿಪ್ಪ, ಪರಮ ಸುಖ ಅಂದ್ರೆ ಎದಕತ್ತಾರಿಪ್ಪ? ಸಾಮಾನ್ಯ ಸುಖ ಕ್ಷಣದಾಗ ತೋರಿಡಗುತ್ತದ. ಹಾ, ಈಗ ರೂಪದಲ್ಲಿ ಸುಖ ಅಂತೀಯ, ಎಲ್ಲಿ ತ ನೋಡವ್ ಟಿವಿ ಮೊಬೈಲ? 3 ತಾಸ್ರಿಪ್ಪ. ಮತ್ತೆ 8 ತಾಸು ಆದ ಬಳಕ ಬ್ಯಾಸರ ಆತದಲ್ರಿ. ನಿಜ ಅಲ್ಲದು. ಹಾ, ಪರಮಾನಂದ ಸುಖ ತಮ್ಮ, ಒಮ್ಮ ಬಂದ ಸುಖ ಮತ್ತಮ್ಮದು ಮಾಯಾಗುವುದಿಲ್ಲೋ ತಮ್ಮ. ಹೌದೌದು. ಯಾರ ಸಂಘ ಮಾಡ್ತಿ ಹಂಗನೇ ಆಗತ್ತಪ್ಪ. ಹೆಂಗ್ರಿಪ್ಪ ಅದು? ತಮ್ಮ ಕುಸ್ತಿ ಆಡೋದು ತಿರುಗಿ ಆಡಿದ್ರೆ ಹೆಂಗ ಆಗುತ್ತದು ನಿನ್ನ ಮನಸ್ಸ? ನನಗೂ ಕುಸ್ತಿ ಆಡಂಗ ಹಾಕದಲ್ರಿಪ್ಪ. ಒಬ್ಬರ ಸೋಡಿಯಾರ ಗುದುಮರಿಗೆ ಹಾಕ್ಲೇನು, ಸೊಟ್ಟು ಹೊಡಿಲೇನು? ಹಾ, ಆತದಿಲ್ಲ. ಆತದಲ್ಲ. ಅಲ್ಲ, ರೊಕ್ಕ ಆಡೋರ್ ಜೋಡಿನಿ ದೋಷಿ ಕಟ್ಟಿದಾರ. ನನಗೂ ರೊಕ್ಕ ಆಡಂಗ ಆಗ್ತದಲ್ರಿಪ್ಪ. ಇಷ್ಪಟ್ಟರೆ ಪರೆಲರೆ ಮನ್ನಾರೆ ಕೂಡ್ಸಟ್ಟರೆ ಆಡಂಗ ಆಗ್ತದ. ಹೌದು. ಮಟ್ಕಾಡೋರ್ ಜೋಡಿ ಅಡ್ಡಾಡಿದ್ರ ಓಪನರೇ ಕ್ಲೋಸರ್ ಆಡಂಗ ಆಗ್ತದಲ್ರಿಪ್ಪ. ಕಡೆಗೆ ಪಾನಾರೆ ಆಡಂಗ ಆಗ್ತದ. ಹೌದು. ಅಲ್ಲ, ಶರೀ ಸಂಧಿ ಜೋಡಿ ಕುಡಿಯೋರ್ ಜೋಡಿನಿ ಗೆಳ್ತನ ಬಯಸಿದ್ರ ನಾನು ಒಂದು 90 ಹಾಕಲಿ ತೆಗಿ ಭಾವ ಆಗ್ತದಲ್ರಿಪ್ಪ. 90 60 ಹಾಕ್ಲೇನ್ ಆಗಂಗ ಆಗ್ತದ. ಹೌದು. ಆಗ್ತದಿಲ್ಲ? ಹೌದು, ಆಗ್ತದಲ್ರಿಪ್ಪ. ಊರಾಗ ಯಾವರೊಬ್ಬ ನಾಟಕ ಮಾಡಿದ್ರ ನಾನು ಒಂದ ಪಾತ್ರ ಹಾಕ್ಲಿ ತೆಗಿ ಮನಸ್ಸಿನಾಗ ಭಾವ ಬರ್ತದಲ್ರಿಪ್ಪ. ಆಹಾ, ನೋಡ್ರಿ ಎಷ್ಟು ಮನಸ್ಸು ಬೆರಿಕೆ ಐತಿ. ಹೌದು. ಆದ್ರೆ ಈ ಶಾಸ್ತ್ರಿಗಳ ಸಂಘ ಮಾಡಿದ್ರ ಏನಾಗ್ತದ್ರಿಪ್ಪ? ಜ್ಞಾನ ವೃದ್ಧಿ ಆಗ್ತದ. ಜ್ಞಾನದಿಂದ ಏನ್ ಸಿಗ್ತದ್ರಿಪ್ಪ? ಜ್ಞಾನದಿಂದ ಮುಕ್ತಿ ಸಿಗುತ್ತದ. ಭಕ್ತಿವಂತರ ಸಂಘ ಮಾಡಿದ್ರ, ಗಾಯನ ಕೇಳಿದ್ರ, ಗಾಯನ ಮೂಲಕ ಭಕ್ತಿ ರಚನೆಗಳಿಗೆ ಕೇಳಿದ್ರ ಕೂಡ ತಮ್ಮ ಆ ಭಕ್ತಿಯಿಂದ ಮುಕ್ತಿ ಆಗ್ತೈತೆಪ್ಪ. ಹೌದೌದು. ಮುಂದೇನು ಬರ್ತಾ ನೋಡೋಣ ಕವನದ ರೂಪಾಂತರ. ಹೌದು.